ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ತೆ. ಕುರಿತೋದದೆಯು ಸ್ವಾಮಿ ಶರಣಯ್ಯಪ್ಪ ಯಮತಾರ ಜಬಾನ ಸಲಗಂ ಭೂಮಿಯಾಕಾಶ ವ್ಯೋಮಕೇಶಿ ಪ್ರಾರಬ್ಧ ಮತ್ತೆ ಭವಿ ಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ತೇನಮಸ್ತು ಭಾರತ ಜನನಿಯ ತನುಜಾತೆ ಜಯೋ ವಾಸ್ಕೋಡಗಾಮ, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ ಸರಿಗನ್ನಡಂ ಬಾಳ್ಗೆ. ಇವತ್ತು ಮಲ್ನಾಡ್ ಸ್ಟೈಲ್ ನದಿ ಮೀನಿಂದು, ಫ್ರೆಶ್ ನದಿ ಮೀನಿಂದು ಒಳ್ಳೆ ರೆಡ್ ಕಲರ್ ಮಸಾಲಾ ಫ್ರೈ ಮಾಡಕ್ ಹೋಗ್ತಾ ಇದೀನಿ. ಫ್ರೆಶ್ ಆಗಿದೆ ಮೀನು, ಒಳ್ಳೆ ಒಂದು ಫ್ರೈ ಮಾಡೋಣ ಅಂತ. ಒಳ್ಳೆ ವ್ಯೂ ಅಲ್ಲಿ ಒಳ್ಳೆ ಜನಗಳಿಗೆ ಒಂದು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಇರಲಿ. ಈಗ ಜಾಸ್ತಿ ಯಾಕೆ ಒಳ್ಳೆ ಮೀನಿಂದ ವಿಡಿಯೋ ಮಾಡ್ತೀವಿ ಅಂದ್ರೆ, ಇವಾಗ ಸೀಸನ್ ಅಲ್ವಾ ಮೀನಿಂದು. ನಾವು ಡೈಲಿ ನೈಟ್ ಬಲೆ ಬಿಟ್ರೆ ಬೆಳಗ್ಗೆ ಸಿಗ್ತಾ ಇರುತ್ತೆ. ಹಂಗಾಗಿ ಒಂದೊಂದ್ಸತಿ ಅಪರೂಪಕ್ಕೆ ಬಿಡ್ತೀವಿ ನಾವು ಬಲೆನ. ಫಿಶ್ ನ ಯಾವ ತರ ಫ್ರೈ ಮಾಡ್ತೀನಿ, ಯಾವ ತರ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಎಲ್ಲ ನೋಡಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ ಯಾವ ತರ ಇದೆ ವಿಡಿಯೋ ಅಂತ. ಇವಾಗೇನು ಮಳೆ ಎಲ್ಲ ಮುಗಿಯಿತು, ಇನ್ನು ಸ್ವಲ್ಪ ಒಂದ್ 2-3 ತಿಂಗಳು ಆಮೇಲೆ ನೀರು ಡ್ರೈ ಆದ್ರೆ ಮತ್ತೆ ನಮ್ಗೆ ಮೀನ್ ಸಿಗಲ್ಲ. ಅದಕ್ಕೆ ಇವಾಗ ಯಾವ್ದಾದ್ರು ಹೊಳೆ ಮೀನಿಂದ ಯಾವ್ದಾದ್ರು ಹೊಸ ಮೀನ್ ಇದೆ ಅಲ್ಲ, ಅದ್ರದ್ದೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಆದ್ಮೇಲೆ ಬೇರೆ ಏನಾದ್ರು ಹೊಸ ತರ ವಿಡಿಯೋಗಳು ಮಾಡ್ತೀನಿ. ಬೇರೆ ಡಿಫ್ರೆಂಟ್ ಆಗಿರೋ ಬೇರೆ ಜಾಗದಲ್ಲಿ, ಹೊಳೆ ಸಾಲಲ್ಲಿ, ಒಳ್ಳೊಳ್ಳೆ ಫಾಲ್ಸ್ ಪಕ್ಕದಲ್ಲಿ ಚೆನ್ನಾಗಿರೋ ವಿಡಿಯೋಗಳು ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಿಮಗೆ ಕೊಡ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಾಳೆಹಣ್ಣು ಗಿಡನ ನೆಡೋಣ ಅಂತ ಬಂದಿದ್ದೀನಿ. ಯಾಕಂದ್ರೆ ಮುಂದೆ ಬಾಳೆಹಣ್ಣು ಎಲೆಗಳು ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಅದು ಹೊಳೆ ಸಾಲದಲ್ಲಿ ನೆಟ್ರೆ ತುಂಬಾ ಯೂಸ್ ಆಗುತ್ತೆ ನಮ್ಗೆ. ಅದಕ್ಕಾದ್ರೂ ಓಕೆ ಗೆಳೆಯರೆ, ಮೀನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಮೀನಲ್ಲಿ ಕ್ಲೀನಿಂಗ್ ಇಂದೇ ಒಂದು ದೊಡ್ಡ ಪ್ರಾಬ್ಲಮ್. ಅದೇ ತಲೆನೋವು ಕೆಲಸ. ಇವ್ರೇನು ತಲೆನೋವು ಕೆಲಸ ಇರಲ್ಲ. ಈ ಕ್ಲೀನಿಂಗ್ ಅನ್ನೋದಿದೆಲ್ಲ ತಲೆನೋವು ಇದೆ. ಗೆಳೆಯರೆ, ಈ ಮೀನು ಯಾವ್ದು ಅಂತ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ನೀವು ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಂತ. ಅದಕ್ಕೆ ನಾನು ಇನ್ನೂ ಯಾವ ಮೀನು ಅಂತ ಹೇಳಿಲ್ಲ, ಬರೀ ಹೊಳೆ ಮೀನು ಅಂತ ಮಾತ್ರ ಹೇಳಿದೀನಿ. ನೀವೇ ಕಮೆಂಟ್ ಮಾಡಿ ಯಾವ ಮೀನು ಅಂತ. ಮೊಟ್ಟೆ. ಫ್ರೆಶ್ ಮೀನು ಹೆಂಗೆ ನೋಡಿ, ಬೆಳಿಗ್ಗೆ ಹಿಡ್ದಿರೋ ಮೀನಿದು. ಗೆಳೆಯರೆ, ಮಸಾಲ ಇಟ್ಕೊಳ್ಳೋಕೋಸ್ಕರ ಗೆರೆಗಳು ಹಾಕೊಳ್ಳೋಣ. ಓಕೆ, ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೀನಿಗೆ. ಮಸಾಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಮ್ಯಾಗ್ನೇಷನ್ಗೆ ಒಂದು ಅರ್ಧ ಗಂಟೆನಾದ್ರೂ ಇಟ್ಟಿರ್ಬೇಕಾಯ್ತಾ. ಮಸಾಲೆ ಚೆನ್ನಾಗಿ ಎಳ್ಕೋಬೇಕು. ಮಸಾಲೆಗೆ ಫಸ್ಟ್ನೇದಾಗಿ ಖಾರ ಪುಡಿ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಫಿಶ್ ಮಸಾಲ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕೋಣ.
ಬೆಂಕಿ ಎಲ್ಲ ಹಚ್ಕೊಂಡಾಗಿದೆ. ತವನ ಇಟ್ಕೊಳ್ಳೋಣ. ತವ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಆಯಿಲ್ ಹಾಕೊಳ್ಳೋಣ ಆಯ್ತಾ. ಆಯಿಲ್ ಬಿಸಿ ಆದ್ಮೇಲೆ ಮೀನ್ ಹಾಕೊಂಡು ಬೆಂಕಿ ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ವಾವ್, ನೋಡ್ರು, ಬರ್ರು, ತಿನ್ರು. ಜೀವನದಲ್ಲಿ ಈ ತರ ಫ್ರೈ ಮಾಡಬೇಕು, ನೀವು ತಿಂತಾ ಇರ್ಬೇಕು. ಒಂದು ಸ್ಪೂನ್ ತರಬೇಕು ಅಂತ ಟರ್ನ್ ಮಾಡಕ್ಕೆ ಯೂಸ್ ಮಾಡಕ್ಕೆ. ನಮ್ಮ ಕ್ಯಾಮ್ರಾಮ್ಯಾನ್ ಬರ್ಮುಂಡ ಅವರು ಮಕ್ಳಿಗೆ ಸಿರಪ್ ಹಾಕ್ತೀನಿ, ಯಾಕಂದ್ರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಹಾರ್ಬಿಡುತ್ತೆ ಬೆಂಕಿ ಅಂತ. ಒಳ್ಳೆ ಮೀನಿಗೇನು ಮಸಾಲೆ ಹಾಕ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನೀವು ಹಂಗೆ ಸುಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಈ ಸುಮ್ಮನೆ ಹಂಗೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಹಂಗೆ ಅಷ್ಟೇ. ಓಕೆ ಗೆಳೆಯರೆ, ಮೀನು ಫ್ರೈ ರೆಡಿ ಆಗಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಅನ್ಕೊಳ್ತಿದ್ದೀರಲ್ಲ, 4 ಮೀನು ಕ್ಲೀನ್ ಮಾಡಿದ್ 3 ಮೀನೇ ಇದೆ, ಇನ್ನೊಂದೆಲ್ಲೋ ಹೋಯ್ತು ಅಂತ. ಇನ್ನೊಬ್ಬ ನನ್ನ ಶಿಷ್ಯ ಇದ್ದಾನೆ ಬರ್ಮಂಡ ಅಂತ, ಅವ್ನು ಬಂದು ಎತ್ಕೊಂಡು ಓಡಾಗ್ಬಿಟ್ಟಾನ ಒಂದು ಮೀನ್ನ. ಸೊ ಕಾರಣಾಂತರದಿಂದ ಮೀನ್ನ ಹುಡುಕಕ್ಕೆ ಒಂದು ಸೈಬರ್ ಯೂನಿಟ್ ನ ರೆಡಿ ಮಾಡಿದೀನಿ. ಇವಾಗ ಕೋಸ್ಟಲ್ ಗಾರ್ಡ್ ಅವರಿಗೆ ಬಿಟ್ಟಿದೀನಿ. ನೆಕ್ಸ್ಟ್ ಇವಾಗ ಸರ್ಚಿಂಗ್ ಬರ್ತಾರು, ಇನ್ಫಾರ್ಮೇಶನ್ ಬಿಟ್ಟಿನಿ ಕಣ್ಣಂತ. ಬರ್ತಾ ಇರೋ ಬೋಟಲ್ಲಿ ಅದನ್ನ ಹುಡುಕಿ ಆದ್ಮೇಲೆ ಮತ್ತೆ ಆದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಡೌಟ್. ಮತ್ತೆ ಈ ತರ ಪೀಸ್ಫುಲ್ ಒಳ್ಳೆ ನೇಚರ್ ಜಾಗದಲ್ಲಿ ಹಿಂದೆ ಬ್ಯಾಕ್ ನೋಡಿ ಎಂತ ಒಳ್ಳೆ ಹರಿಯುತ್ತಿದೆ. ಇಲ್ಲೆಲ್ಲ ನಿಮ್ಗೆ ಏನ್ ನೋಡಿದ್ರು ಹಂಗೆ ಕಾಣಿಸುತ್ತೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಇಂಥ ಜಾಗದಲ್ಲಿ ಇಂಥ ಅಡ್ಗೆ ಮಾಡ್ಕೊಂಡು ತಿನ್ನಕ್ಕೆ ಇನ್ನೊಂಥರ ಖುಷಿ ಇರುತ್ತೆ. ಜಾಸ್ತಿ ಮಾತಾಡ್ತೀನಲ್ವಾ, ಓಕೆ ನಂಗೂ ಅರ್ಥ ಆಗ್ತಿದೆ, ತಲೆ ಕೆಡ್ಸ್ಕೊಬೇಡಿ. ಇವಾಗ ಟೇಸ್ಟ್ ಮಾಡ್ತೀನಿ ನೋಡಿ. ಸೂಪರ್ ಆಗಿದೆ. ನಿಜವಾಗ್ಲೂ ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ. ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿದಿದೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ನೀವು ಒಂದು ಫಿಶ್ ಆದ್ರೂ ಇದೇ ಮಸಾಲೆ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ಸೂಪರ್ ಆಗಿದೆ, ಆಸಮ್ ಆಗಿದೆ, ಚೆನ್ನಾಗಿ ಬಂದಿದೆ. ನೀವೇ ನೋಡ್ಬೋದು ಹೆಂಗ್ ಬಂದಿದೆ ಅಂತ. ಇದೇ ತರ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.